ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರಳಿಯ ದಿನಾಂಕ 11-3-2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಯಾವ ಅಂತರವಿದೆಯೋ ಅದನ್ನು ಅರಿತುಕೊಳ್ಳಿ. ತಂದೆಯು ನಾವು ಮಕ್ಕಳೊಂದಿಗೆ ಆಟವಾಡುತ್ತಾರೆಯೇ ಹೊರತು ಊಟ ಮಾಡುವುದಿಲ್ಲ. ಮಧುರ ಮಕ್ಕಳೇ, ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಯಾವ ಅಂತರವಿದೆಯೋ ಅದನ್ನು ಅರಿತುಕೊಳ್ಳಿ. ತಂದೆಯು ನಾವು ಮಕ್ಕಳೊಂದಿಗೆ ಆಟವಾಡುತ್ತಾರೆಯೇ ಹೊರತು ಊಟ ಮಾಡುವುದಿಲ್ಲ. ಪ್ರಶ್ನೆ: ಸತ್ಯ ಸಂಘವು ಮೇಲೆತ್ತುತ್ತದೆ, ಕೆಟ್ಟ ಸಂಘವು ಕೆಳಗೆ ಬೀಳಿಸುತ್ತದೆ. ಇದರ ಭಾವಾರ್ಥವೇನು? ಸತ್ಯ ಸಂಘವು ಮೇಲೆತ್ತುತ್ತದೆ, ಕೆಟ್ಟ ಸಂಘವು ಕೆಳಗೆ ಬೀಳಿಸುತ್ತದೆ. ಇದರ ಭಾವಾರ್ಥವೇನು? ಉತ್ತರ: ನೀವೀಗ ಸತ್ಯ ಸಂಘವನ್ನು ಮಾಡುತ್ತೀರಿ, ಅರ್ಥಾತ್ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡುತ್ತೀರಿ. ಆದ್ದರಿಂದ ಪಾರಾಗಿ ಬಿಡುತ್ತೀರಿ. ನಂತರ ನಿಧಾನವಾಗಿ ಕೆಟ್ಟ ಸಂಘ ಅರ್ಥಾತ್ ದೇಹದ ಸಂಘದಲ್ಲಿ ಬರುತ್ತೀರಿ. ಆದ್ದರಿಂದ ಇಳಿಯುತ್ತಾ ಹೋಗುತ್ತೀರಿ, ಏಕೆಂದರೆ ಸತ್ಸಂಗದ ರಂಗು ಅಂಟುತ್ತದೆ. ಆದ್ದರಿಂದಲೇ ಸತ್ಸಂಗವು ಮೇಲೆತ್ತುತ್ತದೆ, ಕೆಟ್ಟ ಸಂಘವು ಬೀಳಿಸುತ್ತದೆ ಎಂದು ಹೇಳಲಾಗುತ್ತದೆ. ನೀವು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ತಂದೆಯ ಸಂಘ ಮಾಡಿ, ಅರ್ಥಾತ್ ತಂದೆಯನ್ನು ನೆನಪು ಮಾಡಿ. ಅದರಿಂದ ತಂದೆಯ ಸಮಾನ ಪಾವನರಾಗಿ ಬಿಡುತ್ತೀರಿ. ಓಂ ಶಾಂತಿ. ಈಗ ಮಕ್ಕಳಿಗೆ 2 ತರಗತಿಗಳಾಗಿ ಬಿಟ್ಟಿತು. ಇದು ಒಳ್ಳೆಯದಾಗಿದೆ. ಒಂದು ನೆನಪಿನ ಯಾತ್ರೆಯಾಗಿದೆ. ಇದರಿಂದ ಪಾಪಗಳು ನಾಶವಾಗುತ್ತಾ ಹೋಗುತ್ತವೆ, ಆತ್ಮವು ಪವಿತ್ರವಾಗುತ್ತಾ ಹೋಗುತ್ತದೆ. ಮತ್ತು 2ನೆಯ ತರಗತಿ ಜ್ಞಾನದ್ದಾಗಿದೆ. ಜ್ಞಾನವು ಸಹಜವಾಗಿದೆ, ಯಾವುದೇ ಕಷ್ಟವಿಲ್ಲ. ನಿಮ್ಮ ಸೇವಾ ಕೇಂದ್ರಕ್ಕೂ ಮತ್ತು ಇಲ್ಲಿಗೂ ಅಂತರವಿದೆ ಅಲ್ಲವೇ? ಇಲ್ಲಂತೂ ತಂದೆ ಮತ್ತು ಮಕ್ಕಳು ಕುಳಿತಿದ್ದೀರಿ. ಈ ಮೇಳವು ತಂದೆ ಮತ್ತು ಮಕ್ಕಳ ಮೇಳವಾಗಿದೆ. ನಿಮ್ಮ ಸೇವಾ ಕೇಂದ್ರದಲ್ಲಿ ಕೇವಲ ಪರಸ್ಪರ ಮಕ್ಕಳ ಮೇಳವಾಗುತ್ತದೆ. ಆದ್ದರಿಂದ ಮಕ್ಕಳು ಸಮ್ಮುಖದಲ್ಲಿ ಬರುತ್ತೀರಿ, ಭಲೆ ನೆನಪು ಮಾಡುತ್ತಾರೆ. ಆದರೆ ನೀವು ಸಮ್ಮುಖದಲ್ಲಿ ನೋಡುತ್ತೀರಿ. ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನೋ, ನಿಮ್ಮೊಂದಿಗೆ ಮಾತನಾಡುವೆನೋ. ತಂದೆಯು ತಿಳಿಸಿದ್ದಾರೆ, ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಅಂತರವಿದೆ. ಅಂದ ಮೇಲೆ ವಿಚಾರ ಮಾಡಿ, ಇದರಲ್ಲಿ ತಂದೆಯ ಪಾತ್ರವೇನು ಮತ್ತು ರಥದ ಪಾತ್ರವೇನು? ತಂದೆಯು ರಥದ ಮೂಲಕ ಆಟವಾಡುತ್ತಾರೆಯೇ? ಹೌದು, ಆಟವಾಡುತ್ತಾರೆ. ಏಕೆಂದರೆ ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನೆಂದು ಹೇಳುತ್ತಾರಲ್ಲವೇ? ಹಾಗೆಯೇ ನಿಮ್ಮೊಂದಿಗೆ ತಿನ್ನುವೆನು ಎಂದು ಹೇಳುತ್ತಾರೆ. ಆದರೆ ಅವರು ತಿನ್ನುವುದೇ ಇಲ್ಲ. ಮಕ್ಕಳ ಜೊತೆ ಆಟವಾಡುತ್ತಾರೆ, ಅದಂತೂ ತಂದೆಗೆ ಗೊತ್ತಿದೆ. ಇಬ್ಬರೂ ಆಡುತ್ತಾರೆ, ಎಲ್ಲವನ್ನೂ ಇಲ್ಲಿ ನಿಮ್ಮ ಜೊತೆಯಲ್ಲಿಯೇ ಆಡುತ್ತಾರೆ. ಏಕೆಂದರೆ ಅವರು ಪರಮ ಶಿಕ್ಷಕನೂ ಆಗಿದ್ದಾರೆ. ಶಿಕ್ಷಕರ ಕರ್ತವ್ಯ ಮಕ್ಕಳನ್ನು ಖುಷಿಪಡಿಸುವುದಾಗಿದೆ. ಒಳಾಂಗಣ ಆಟವಿರುತ್ತದೆಯಲ್ಲವೇ? ಇತ್ತೀಚೆಗಂತೂ ಬಹಳಷ್ಟು ಭಿನ್ನ ಪ್ರಕಾರದ ಆಟಗಳಿವೆ. ಎಲ್ಲದಕ್ಕಿಂತ ಹೆಸರುವಾಸಿಯಾದದ್ದು ಪಗಡೆಯಾಟ ಆಗಿದೆ. ಭಾರತದಲ್ಲಿ ಇದರ ವರ್ಣನೆ ಇದೆ, ಆದರೆ ಇದು ಜೂಜಾಟದ ರೂಪದಲ್ಲಿದೆ. ಜೂಜಾಟ ಆಡುವವರನ್ನು ಹಿಡಿಯುತ್ತಾರೆ. ಇದೆಲ್ಲವನ್ನೂ ಭಕ್ತಿ ಮಾರ್ಗದ ಪುಸ್ತಕಗಳಿಂದ ಈ ಮಾತುಗಳನ್ನು ಆರಿಸಿಕೊಂಡಿದ್ದಾರೆ. ನಿಮಗೆ ಗೊತ್ತಿದೆ, ಈ ವ್ರತ, ನಿಯಮ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ನಿರ್ಜಲ ವ್ರತವನ್ನಿಡುತ್ತಾರೆ,
ಭೋಜನವನ್ನು ಸ್ವೀಕರಿಸುವುದಿಲ್ಲ ಮತ್ತು ನೀರನ್ನು ಕುಡಿಯುವುದಿಲ್ಲ. ಒಂದು ವೇಳೆ ಭಕ್ತಿ ಮಾರ್ಗದಲ್ಲಿ ಪ್ರಾಪ್ತಿಯಾಗುತ್ತದೆ ಎಂದರೂ ಸಹ ಅದು ಅಲ್ಪ ಕಾಲದ್ದಾಗಿದೆ. ಇಲ್ಲಂತೂ ನೀವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಬಹಳ ಪೆಟ್ಟು ತಿನ್ನುತ್ತಾರೆ. ಭಕ್ತಿ ಮಾರ್ಗವು ಸುಖದ ಮಾರ್ಗವಾಗಿದೆ. ನೀವು ಸಹ ತಿಳಿದುಕೊಂಡಿದ್ದೀರಿ, ನಾವು ಸುಖದ ಆಸ್ತಿಯನ್ನು ತಂದೆಯಿಂದ ಪಡೆಯುತ್ತಿದ್ದೇವೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಒಬ್ಬರ ನೆನಪು ಮಾಡುತ್ತಾರೆ. ಒಬ್ಬರ ಪೂಜೆಯೂ ಸಹ ಅವ್ಯಭಿಚಾರಿ ಪೂಜೆಯಾಗಿದೆ. ಅದು ಒಳ್ಳೆಯದಾಗಿದೆ. ಭಕ್ತಿಯೂ ಸಹ ಸತೋ ರಜೋ ತಮೋ ಇರುತ್ತದೆ. ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಸತೋಗುಣಿ ಭಕ್ತಿಯು ಶಿವ ತಂದೆಯ ಭಕ್ತಿಯಾಗಿದೆ. ಶಿವ ತಂದೆಯೇ ಬಂದು ಎಲ್ಲ ಮಕ್ಕಳನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಯಾರು ಎಲ್ಲರಿಗಿಂತ ಹೆಚ್ಚಿನ ಮಕ್ಕಳು ಸೇವೆಯನ್ನು ಮಾಡುತ್ತಾರೆ, ಪಾವನರನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ಕರೆಯುತ್ತಾರೆ. ಆದರೆ ಅವರನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಇದು ನಿಂದನೆಯಾಯಿತಲ್ಲವೇ? ತಾವು ಮಕ್ಕಳಿಗೆ ಬೇಹದ್ದಿನ ತಂದೆಯ ಮೂಲಕ ರಾಜ್ಯ ಭಾಗ್ಯವು ಸಿಕ್ಕಿತು. ಈಗ ಮತ್ತೆ ಅವಶ್ಯಕವಾಗಿ ಸಿಗುತ್ತದೆ. ನೀವು ಜ್ಞಾನವು ಬೇರೆ ಮತ್ತು ಭಕ್ತಿಯು ಬೇರೆ ಎಂದು ತಿಳಿಯುತ್ತೀರಿ. ರಾವಣ ರಾಜ್ಯ ಮತ್ತು ರಾಮರಾಜ್ಯವು ಹೇಗೆ ನಡೆಯುತ್ತದೆ ಎನ್ನುವುದನ್ನು ಸಹ ನೀವು ನಂಬರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಪತ್ರಿಕೆಗಳನ್ನು ಸಹ ಮುದ್ರಣ ಮಾಡಿಸುತ್ತೀರಿ, ಏಕೆಂದರೆ ಮನುಷ್ಯರಿಗೆ ಸತ್ಯವಾದ ತಿಳುವಳಿಕೆಯೂ ಬೇಕಲ್ಲವೇ? ನಿಮ್ಮದೆಲ್ಲವೂ ಸತ್ಯವಾಗಿದೆ. ಮಕ್ಕಳು ಸರ್ವಿಸ್ ಮಾಡಬೇಕು. ಸರ್ವಿಸ್ ಅಂತೂ ಬಹಳ ಇದೆ. ಸರ್ವಿಸ್ಗಾಗಿ ಈ ಬ್ಯಾಡ್ಜ್ ಎಷ್ಟು ಚೆನ್ನಾಗಿದೆ. ಎಲ್ಲದಕ್ಕಿಂತ ದೊಡ್ಡ ಶಾಸ್ತ್ರ ಈ ಬ್ಯಾಡ್ಜ್ ಆಗಿದೆ. ಇವು ಜ್ಞಾನದ ಮಾತುಗಳಾಗಿವೆ. ಇದರಲ್ಲಿ ತಿಳಿಸಬೇಕಾಗಿದೆ. ಆ ನೆನಪಿನ ಯಾತ್ರೆಯೇ ಭಿನ್ನವಾಗಿದೆ. ಅದಕ್ಕೆ ಅಜಪಾಜಪ ಎಂದು ಹೇಳಲಾಗುತ್ತದೆ. ಏನನ್ನೂ ಜಪಿಸಬೇಕಾಗಿಲ್ಲ ಅಥವಾ ಆಂತರ್ಯದಲ್ಲಿ ಶಿವ ಶಿವ ಎಂದು ಹೇಳುವಂತಿಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಇದಂತೂ ನಿಮಗೆ ಗೊತ್ತಿದೆ. ಶಿವಬಾಬಾ ತಂದೆಯಾಗಿದ್ದಾರೆ. ನಾವೆಲ್ಲರೂ ಅವರ ಸಂತಾನರಾಗಿದ್ದೇವೆ. ಅವರೇ ಸಮ್ಮುಖದಲ್ಲಿ ಬಂದು ತಿಳಿಸುತ್ತಾರೆ, ಮಕ್ಕಳೇ, ನಾನು ಪತಿತ ಪಾವನನಾಗಿದ್ದೇನೆ. ಪಾವನರನ್ನಾಗಿ ಮಾಡಲು ಕಲ್ಪ ಕಲ್ಪವೂ ಬರುತ್ತೇನೆ. ಆದ್ದರಿಂದ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನೀವು ಪಾವನರಾಗಿ ಬಿಡುತ್ತೀರಿ. ಪತಿತರನ್ನು ಪಾವನರನ್ನಾಗಿ ಮಾಡುವುದೇ ನನ್ನ ಕರ್ತವ್ಯವಾಗಿದೆ. ಇದು ತಂದೆಯ ಜೊತೆ ಬುದ್ಧಿಯೋಗ ಅಥವಾ ಸಂಘವಾಗಿದೆ. ಸಂಘದ ರಂಗು ಅಂಟುತ್ತದೆ. ಆದ್ದರಿಂದಲೇ ಹೇಳಲಾಗುತ್ತದೆ, ಸತ್ಸಂಗವು ಮೇಲೆತ್ತುತ್ತದೆ, ಕೆಟ್ಟ ಸಂಘವು ಕೆಳಗೆ ಬೀಳಿಸುತ್ತದೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡುವುದರಿಂದ ನೀವು ಪಾರಾಗಿ ಬಿಡುತ್ತೀರಿ. ಮತ್ತೆ ಇಳಿಯಲು ಪ್ರಾರಂಭಿಸುತ್ತೀರಿ. ಅದಕ್ಕಾಗಿಯೇ ಗಾಯನವಿದೆ. ಸತ್ಸಂಗವು ಮೇಲೆತ್ತುತ್ತದೆ. ಅದರ ಅರ್ಥವನ್ನು ಸಹ ಭಕ್ತಿ ಮಾರ್ಗದವರು ತಿಳಿದುಕೊಂಡಿಲ್ಲ. ನಿಮಗೆ ಗೊತ್ತಿದೆ, ನಾವಾತ್ಮಗಳು ಪತಿತರಾಗಿದ್ದೇವೆ. ಆ ಪಾವನ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡುವುದರಿಂದ ಪಾವನರಾಗುತ್ತೇವೆ. ಆತ್ಮವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು. ಯಾವ ಆತ್ಮವು ಪಾವನವಾಗುತ್ತದೆ? ಆಗ ಶರೀರವು ಪವಿತ್ರವಾಗುತ್ತದೆ, ಸತ್ಯ ಚಿನ್ನವಾಗುತ್ತದೆ. ಇದಾಗಿದೆ ನೆನಪಿನ ಯಾತ್ರೆ. ಯೋಗಾಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತದೆ. ತುಕ್ಕು ಬಿಟ್ಟು ಹೋಗುತ್ತದೆ. ನೀವು ತಿಳಿದಿದ್ದೀರಿ, ಸತ್ಯಯುಗಿ ಹೊಸ ಪ್ರಪಂಚದಲ್ಲಿ ನಾವು ಪವಿತ್ರ ಸಂಪೂರ್ಣ
ನಿರ್ವಿಕಾರಿಗಳಾಗಿದ್ದೆವೋ. 16 ಕಲಾ ಸಂಪೂರ್ಣರೂ ಆಗಿದ್ದೆವೋ. ಈಗ ಯಾವುದೇ ಕಲೆಯೂ ಉಳಿದಿಲ್ಲ. ಇದಕ್ಕೆ ರಾಹುವಿನ ಗ್ರಹಣವೆಂದು ಹೇಳಲಾಗುತ್ತದೆ. ಇಡೀ ಪ್ರಪಂಚದಲ್ಲಿ, ಅದರಲ್ಲಿಯೂ ಭಾರತದಲ್ಲಿ ರಾಹುವಿನ ಗ್ರಹಣ ಹಿಡಿದಿದೆ. ಶರೀರವು ಕಪ್ಪಾಗಿದೆ. ನೀವು ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೀರೋ ಅದೆಲ್ಲವೂ ಕಪ್ಪಾಗಿ ಬಿಟ್ಟಿದೆ. ಯಥಾ ರಾಜ ರಾಣಿ ತಥಾ ಪ್ರಜಾ ಅಂದಾಗ ಶ್ಯಾಮ ಸುಂದರ ಎಂಬುದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಮನುಷ್ಯರಿಗೆ ಎಷ್ಟೊಂದು ಹೆಸರನ್ನು ಇಟ್ಟು ಬಿಡುತ್ತಾರೆ. ಅಂದಾಗ ಈಗ ತಂದೆಯು ಬಂದು ಅರ್ಥವನ್ನು ತಿಳಿಸುತ್ತಿದ್ದಾರೆ. ನೀವೇ ಮೊದಲು ಸುಂದರ, ನಂತರ ಶ್ಯಾಮ ಆಗಿದ್ದೀರಿ. ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ನೀವು ಸುಂದರರಾಗಿ ಬಿಡುತ್ತೀರಿ. ನಂತರವೂ ಈ ರೀತಿ ಆಗಬೇಕಾಗಿದೆ. ಶ್ಯಾಮನಿಂದ ಸುಂದರ, ಸುಂದರನಿಂದ ಶ್ಯಾಮ. ಅದರ ಅರ್ಥವನ್ನು ತಂದೆಯು ಆತ್ಮಗಳಿಗೆ ತಿಳಿಸಿದ್ದಾರೆ. ನಾವಾತ್ಮಗಳು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ. ಬುದ್ಧಿಯಲ್ಲಿ ನಾವು ಬಿಂದುವಾಗಿದ್ದೇವೆ ಎಂಬ ನೆನಪು ಬಂದಿದೆ. ಇದಕ್ಕೆ ಆತ್ಮ ಸಾಕ್ಷಾತ್ಕಾರ ಎಂದು ಹೇಳಲಾಗುತ್ತದೆ. ನಂತರ ನೋಡುವುದಕ್ಕೆ ಒಳನೋಟವಿರುತ್ತದೆ. ಇದಂತೂ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಆತ್ಮವು ತಿಳಿದಿದೆ, ನಾನು ಆತ್ಮನಾಗಿದ್ದೇನೆ, ಇದು ನನ್ನ ಶರೀರವಾಗಿದೆ. ನಾವು ಶರೀರದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ. ನಾಟಕದ ಅನುಸಾರವಾಗಿ ಮೊಟ್ಟ ಮೊದಲು ನಾವು ಬರುತ್ತೇವೆ. ಆತ್ಮಗಳೆಲ್ಲರೂ ಇದ್ದಾರೆ. ಕೆಲವರಲ್ಲಿ ಕೆಲವೊಂದು ಪಾತ್ರವಿದೆ, ಕೆಲವರಲ್ಲಿ ಕೆಲವೊಂದು. ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕವಾಗಿದೆ. ಇದರಲ್ಲಿ ನಂಬರ್ ವಾರ್ ಹೇಗೆ ಬರುತ್ತಾರೆ, ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ, ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಮೊಟ್ಟ ಮೊದಲು ದೇವಿ ದೇವತೆಗಳ ಮನೆತನವಿರುತ್ತದೆ. ಈ ಜ್ಞಾನವು ನಿಮಗೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸಿಕ್ಕಿದೆ. ನಂತರದಲ್ಲಿ ಇದೆಲ್ಲವೂ ನೆನಪಿನಲ್ಲಿರುವುದಿಲ್ಲ. ಸ್ವಯಂ ತಂದೆಯು ತಿಳಿಸುತ್ತಿದ್ದಾರೆ. ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುವುದು. ಈ ದೇವಿ ದೇವತಾ ಧರ್ಮದ ಸ್ಥಾಪನೆಯು ಹೇಗಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಚಿತ್ರವಂತೂ ಇದೆ, ಆದರೆ ಅದು ಹೇಗೆ ಸ್ಥಾಪನೆಯಾಯಿತು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ. ಅಂದ ಮೇಲೆ ನಂತರ ನೀವು ಅನ್ಯರನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೀರಿ. ಬಹಳ ಮಕ್ಕಳಾಗಿ ಬಿಡುತ್ತಾರೆಂದರೆ ಸ್ವಯಂ ತಂದೆಯು ತಿಳಿಸುತ್ತಾರೆ. ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುವುದು. ಈ ದೇವಿ ದೇವತಾ ಧರ್ಮದ ಸ್ಥಾಪನೆಯು ಹೇಗಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಚಿತ್ರವಂತೂ ಇದೆ, ಆದರೆ ಅದು ಹೇಗೆ ಸ್ಥಾಪನೆಯಾಯಿತು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ. ಅಂದ ಮೇಲೆ ನಂತರ ನೀವು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೀರಿ. ಬಹಳ ಮಕ್ಕಳಾಗಿ ಬಿಡುತ್ತಾರೆಂದರೆ ನಂತರ ಧ್ವನಿವರ್ಧಕ ಯಂತ್ರವನ್ನು ಇಟ್ಟುಕೊಳ್ಳಬೇಕಾಗಿದೆ. ಅವಶ್ಯಕವಾಗಿ ಯಾರಾದರೂ ಯುಕ್ತಿಗಳನ್ನು ರಚಿಸುತ್ತಾರೆ ಅಂದಾಗ ಬಹಳ ದೊಡ್ಡ ಸಾರ್ವಜನಿಕ ಸಭಾಂಗಣದ ಅವಶ್ಯಕತೆ ಇರುವುದು. ಹೇಗೆ ಕಲ್ಪದ ಹಿಂದೆ ಯಾರೆಲ್ಲ ಪಾತ್ರವನ್ನು ಅಭಿನಯಿಸಿದ್ದರೋ ಅವರೇ ನಂತರ ಮಾಡುತ್ತಾರೆ. ಇದು ತಿಳುವಳಿಕೆಯಲ್ಲಿ ಬರುತ್ತದೆ ಅಂದಾಗ ಮಕ್ಕಳು ವೃದ್ಧಿ ಹೊಂದುತ್ತಿರುತ್ತಾರೆ. ತಂದೆಯು ತಿಳಿಸಿದರು, ವಿವಾಹಕ್ಕಾಗಿ ಯಾವ ಧರ್ಮಶಾಲೆ ಮುಂತಾದವುಗಳನ್ನು ಕಟ್ಟಿಸುತ್ತಾರೆಯೋ ಅವರಿಗೂ ಸಹ ಹೋಗಿ ತಿಳಿಸಬೇಕು. ಇದನ್ನು ಸಹ ವಿವಾಹಕ್ಕಾಗಿ ಧರ್ಮಶಾಲೆ ಮುಂತಾದವೆಲ್ಲವೂ ಕಟ್ಟಿರುತ್ತಾರಲ್ಲವೇ. ಯಾರು ನಮ್ಮ ಕುಲದವರಾಗಿರುತ್ತಾರೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ಯಾರು ಈ ಕುಲದವರಲ್ಲವೋ ಅವರು ವಿಘ್ನವನ್ನು ಹಾಕುತ್ತಿರುತ್ತಾರೆ. ಯಾರು
ಕುಲದವರಾಗಿರುತ್ತಾರೆ ಅವರು ಇದನ್ನು ಒಪ್ಪುತ್ತಾರೆ. ಹೇಗೆ ಕಲ್ಪದ ಹಿಂದೆ ಯಾರೆಲ್ಲ ಪಾತ್ರವನ್ನು ಅಭಿನಯಿಸಿದ್ದರೋ ಅವರೇ ನಂತರ ಮಾಡುತ್ತಾರೆ. ಇದು ತಿಳುವಳಿಕೆಯಲ್ಲಿ ಬರುತ್ತದೆ ಅಂದಾಗ ಮಕ್ಕಳು ವೃದ್ಧಿ ಹೊಂದುತ್ತಿರುತ್ತಾರೆ. ತಂದೆಯು ತಿಳಿಸಿದರು, ವಿವಾಹಕ್ಕಾಗಿ ಯಾವ ಧರ್ಮಶಾಲೆ ಮುಂತಾದವನ್ನು ಕಟ್ಟಿರುತ್ತಾರೆಯೋ ಅವರಿಗೂ ಸಹ ಹೋಗಿ ತಿಳಿಸಬೇಕು. ಇದನ್ನೂ ಸಹ ವಿವಾಹಕ್ಕಾಗಿ ಧರ್ಮಶಾಲೆ ಮುಂತಾದವೆಲ್ಲವೂ ಕಟ್ಟಿರುತ್ತಾರಲ್ಲವೇ. ಯಾರು ತಮ್ಮ ಕುಲದವರಾಗಿರುತ್ತಾರೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ಯಾರು ಈ ಕುಲದವರಲ್ಲವೋ ಅವರು ವಿಘ್ನವನ್ನು ಹಾಕುತ್ತಿರುತ್ತಾರೆ. ಯಾರು ಕುಲದವರಾಗಿರುತ್ತಾರೆ ಅವರು ಇದನ್ನು ಒಪ್ಪುತ್ತಾರೆ ಮತ್ತು ಸತ್ಯವೆಂದು ಹೇಳುತ್ತಾರೆ. ಯಾರು ಈ ಧರ್ಮದವರಲ್ಲವೋ ಅವರು ಜಗಳವಾಡುತ್ತಿರುತ್ತಾರೆ. ಈ ಪದ್ಧತಿಯು ನಡೆಯುತ್ತಲೇ ಬಂದಿದೆ ಎಂದು ಹೇಳುತ್ತಾರೆ. ಇದು ಪವಿತ್ರ ಮಾರ್ಗವೂ ಆಗಿದೆ. ನಂತರ ತಂದೆಯು ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ. ನೀವು ಪವಿತ್ರತೆಗಾಗಿ ಪ್ರಯತ್ನಿಸುತ್ತೀರಿ. ಅದಕ್ಕೆ ಎಷ್ಟೊಂದು ವಿಘ್ನಗಳು ಬೀಳುತ್ತವೆ. ಹಾಂಗ್ಕಾಂಗ್ನಲ್ಲಿರುವವರಿಗೆ ಎಷ್ಟೊಂದು ಮಾನ್ಯತೆ ಕೊಡುತ್ತಾರೆ. ಪೋಪ್ನಿಗೂ ಸಹ ಮಾನ್ಯತೆ ಕೊಡುತ್ತಾರೆ. ಪೋಪ್ ಬಂದು ಏನು ಮಾಡುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಅಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವಿವಾಹವನ್ನು ಮಾಡಿಸುತ್ತಿರುತ್ತಾರೆ. ಬಹಳ ವಿವಾಹಗಳು ಆಗುತ್ತಿರುತ್ತವೆ. ಪೋಪ್ ಬಂದು ಆಶೀರ್ವಾದ ಮಾಡುತ್ತಾರೆ. ಇದರಲ್ಲಿ ಆ ಮನುಷ್ಯರು ತಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಳುತ್ತಾರೆ. ಮಹಾತ್ಮರನ್ನು ವಿವಾಹದ ಸಂದರ್ಭದಲ್ಲಿ ಕರೆ ನೀಡುತ್ತಾರೆ. ಇತ್ತೀಚೆಗೆ ವಿವಾಹವನ್ನು ಮಾಡಿಸುತ್ತಿರುತ್ತಾರೆ. ತಂದೆಯು ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಈ ರೀತಿ ಶಾಸನವನ್ನು ರೂಪಿಸುವಂಥದ್ದು ಚಿಕ್ಕಮ್ಮನ ಮನೆಯಂತಲ್ಲ. ಇದರಲ್ಲಿ ತಿಳಿಸಿಕೊಡುವುದಕ್ಕೆ ಬಹಳ ಯುಕ್ತಿಗಳು ಬೇಕಾಗಿದೆ. ಮುಂದೆ ಹೋದಂತೆ ನಿಧಾನವಾಗಿ ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ. ಆದಿ ಸನಾತನ ಹಿಂದೂ ಧರ್ಮದವರು ಯಾರಿರುತ್ತಾರೆಯೋ ಅವರಿಗೆ ತಿಳಿಸಿಕೊಡಿ. ಆಗ ಅವರು ತಕ್ಷಣ ತಿಳಿದುಕೊಳ್ಳಲು ಸಾಧ್ಯ. ಸರಾಸರಿ ಆದಿ ಸನಾತನ ಧರ್ಮವಿತ್ತು. ಅದೇ ಇಂದು ಹಿಂದೂ ಧರ್ಮವಾಗಿದೆ. ಹೇಗೆ ನೀವು ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ ಹಾಗೆಯೇ ಅನ್ಯರಿಗೂ ತಿಳಿಸುತ್ತಾ ವೃದ್ಧಿ ಹೊಂದುತ್ತಿರುತ್ತೀರಿ. ಇದು ಸಹ ಪಕ್ಕಾ ನಿಶ್ಚಯವಿದೆ. ಈ ಮಾನವ ವಂಶವೃಕ್ಷದ ಸಸಿಯು ನಾಟಿಯಾಗುತ್ತಾ ಹೋಗುತ್ತದೆ. ನೀವು ತಂದೆಯ ಶ್ರೀಮತದಂತೆ ಇಲ್ಲಿ ದೇವತೆಗಳಾಗುತ್ತಿದ್ದೀರಿ. ಇವರು ಹೊಸ ಪ್ರಪಂಚದಲ್ಲಿ ಇರುವವರಾಗಿದ್ದಾರೆ. ತಂದೆಯು ಸಂಗಮ ಯುಗದಲ್ಲಿ ಬಂದು ನಮಗೆ ವರ್ಗಾವಣೆ ಮಾಡುತ್ತಾರೆಂದು ಮೊದಲು ನಿಮಗೆ ಸ್ವಲ್ಪವೂ ತಿಳಿದಿರಲಿಲ್ಲ ಎಂದೂ ಸಹ ಗೊತ್ತಿರಲಿಲ್ಲ. ಇದಕ್ಕೆ ಸತ್ಯವಾದ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುತ್ತದೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ಈಗ ನೀವು ಪುರುಷೋತ್ತಮರಾಗುತ್ತಿದ್ದೀರಿ. ಈಗ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಆಗುತ್ತೀರಿ. ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕಾಗಿದೆ. ಶಾಲೆಯಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ಬಲಹೀನರಾಗಿದ್ದಾರೆ ಅದರಲ್ಲಿ ಅನುತ್ತೀರ್ಣರಾಗುತ್ತಾರೆಂದು ತಿಳಿದು ಬರುತ್ತದೆ. ಇದೂ ಸಹ ಪಾಠಶಾಲೆಯಾಗಿದೆ ಮತ್ತು ಸ್ಕೂಲ್ ಆಗಿದೆ. ಗೀತಾ ಪಾಠಶಾಲೆಯಂತೂ ಪ್ರಸಿದ್ಧವಾಗಿದೆ. ನಂತರ ಅದರ ಹೆಸರನ್ನು ಸ್ವಲ್ಪ ಬದಲಾಯಿಸುತ್ತಾರೆ. ಸತ್ಯಗೀತೆ ಸುಳ್ಳು ಗೀತೆ ಎಂದು ನೀವು ಬರೆಯುತ್ತೀರಿ. ಇದರಿಂದಲೂ ಸಹ ಮನುಷ್ಯರು ಕೋಪಿಸಿಕೊಳ್ಳುತ್ತಾರೆ.
ಅವಶ್ಯಕವಾಗಿ ಏರುಪೇರಾಗುತ್ತದೆ. ಇದರಲ್ಲಿ ಹೆದರುವ ಮಾತಿಲ್ಲ. ಇತ್ತೀಚೆಗಂತೂ ಬಸ್ಸುಗಳನ್ನು ಸುಟ್ಟು ಹಾಕುತ್ತಾರೆ. ಇದಂತೂ ಫ್ಯಾಷನ್ ಆಗಿಬಿಟ್ಟಿದೆ. ಯಾರು ಏನನ್ನು ಕಲಿಸುತ್ತಾರೆಯೋ ಅದನ್ನೇ ಕಲಿಯುತ್ತಿದ್ದಾರೆ. ಮೊದಲಿಗಿಂತಲೂ ಹೆಚ್ಚಿನದಾಗಿ ಎಲ್ಲವನ್ನೂ ಕಲಿತು ಬಿಟ್ಟಿದ್ದಾರೆ. ಪಿಕೆಟಿಂಗ್ ಮೊದಲಾದವುಗಳನ್ನು ಮಾಡುತ್ತಿರುತ್ತಾರೆ. ಸರ್ಕಾರಕ್ಕೂ ಸಹ ನಷ್ಟ ಉಂಟಾಗುತ್ತದೆ ಎಂದರೆ ಕಂದಾಯವನ್ನು ಹೆಚ್ಚಿಸಲಾಗುತ್ತದೆ ಸಹ ಎಲ್ಲಿಯೂ ಹೆಚ್ಚಿನದಾಗಿ ಇವರು ಅಂದರೆ ಸರ್ಕಾರಕ್ಕೂ ಸಹ ನಷ್ಟ ಉಂಟಾಗುತ್ತದೆ ಎಂದರೆ ಕಂದಾಯವನ್ನು ಹೆಚ್ಚಿಸಲಾಗುತ್ತದೆ. ಒಂದು ದಿನ ಬ್ಯಾಂಕ್ ಮೊದಲಾದ ಎಲ್ಲರ ಸಂಪತ್ತನ್ನು ಹೊರಹಾಕುತ್ತದೆ. ದವಸ ಧಾನ್ಯಗಳಿಗಾಗಿಯೂ ಸಹ ಎಲ್ಲಿಯೂ ಹೆಚ್ಚಿನದಾಗಿ ಇವರು ಇಟ್ಟುಕೊಂಡಿಲ್ಲವೇ ಎಂದು ಶೋಧನೆ ಮಾಡುತ್ತಾರೆ. ನೀವು ಈ ಎಲ್ಲ ಮಾತುಗಳಿಂದ ಬಿಡುಗಡೆಯಾಗಿದ್ದೀರಿ. ನಿಮಗಂತೂ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ಈ ಮಾತುಗಳೊಂದಿಗೆ ನನಗೆ ಯಾವುದೇ ಸಂಬಂಧವಿಲ್ಲ. ಕೇವಲ ನನ್ನ ಕೆಲಸವೋ ಮಾರ್ಗವನ್ನು ತಿಳಿಸುವುದಾಗಿದೆ. ಅದರಿಂದ ನಿಮ್ಮ ದುಃಖವೆಲ್ಲವೂ ದೂರವಾಗಿ ಬಿಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಕರ್ಮಗಳ ಲೆಕ್ಕಾಚಾರವು ಸಮಾಪ್ತಿಯಾಗುತ್ತದೆ. ಒಳಗಿರುವ ಕಾಯಿಲೆ ಮೊದಲಾದವೆಲ್ಲವೂ ಹೊರಬರುತ್ತದೆ. ಅಂತ್ಯದಲ್ಲಿ ಉಳಿದುಕೊಂಡಿರುವ ಕರ್ಮಗಳ ಲೆಕ್ಕಾಚಾರವು ಸಮಾಪ್ತಿಯಾಗಬೇಕಾದರೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು. ಇದರಲ್ಲಿ ಹೆದರಬಾರದು. ರೋಗಿಯಾದಾಗಲೂ ಸಹ ಮನುಷ್ಯರಿಗೆ ಭಗವಂತನ ನೆನಪನ್ನು ತರಿಸುತ್ತಾರಲ್ಲವೇ? ನೀವು ಆಸ್ಪತ್ರೆಯಲ್ಲಿಯೂ ಸಹ ಹೋಗಿ ಜ್ಞಾನವನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ. ಕೇವಲ ಈ ಜನ್ಮದ ಮಾತಲ್ಲ, ಭವಿಷ್ಯದ 21 ಜನ್ಮಗಳಿಗಾಗಿ ನಾವು ಗ್ಯಾರಂಟಿ ಕೊಡುತ್ತೇವೆ. ತಾವು ಎಂದೂ ರೋಗಿಯಾಗುವುದಿಲ್ಲ. ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಆಯಸ್ಸು ಸಹ ವೃದ್ಧಿಯಾಗುತ್ತದೆ. ಭಾರತವಾಸಿಗಳದು ದೀರ್ಘಾಯಸ್ಸಿದ್ದು ನಿರೋಗಿಯಾಗಿದ್ದೀರಿ. ಈಗ ತಂದೆಯು ಶ್ರೇಷ್ಠರಾಗಲು ನಿಮಗೆ ಶ್ರೀಮತವನ್ನು ಕೊಡುತ್ತಾರೆ. ಪುರುಷೋತ್ತಮ ಶಬ್ದವನ್ನು ನೀವು ಎಂದೂ ಮರೆಯಬಾರದು. ಕಲ್ಪ ಕಲ್ಪವೂ ನೀವೇ ಆಗುತ್ತೀರಿ ಅಂದಾಗ, ಈ ರೀತಿ ಹೇಳುವವರು ಮತ್ಯಾರೂ ಇಲ್ಲ ಅಂದಾಗ ಇಂತಹ ಸರ್ವೀಸನ್ನು ಬಹಳ ಮಾಡಬೇಕು. ವೈದ್ಯರೊಂದಿಗೆ ಯಾವುದೇ ಸಮಯದಲ್ಲಿ ಅವಕಾಶವನ್ನು ತೆಗೆದುಕೊಂಡು ತಿಳಿಸಬಹುದು. ನೌಕರಿ ಮಾಡುವವರು ಸಹ ಬಹಳ ಸರ್ವೀಸ್ ಮಾಡಬಹುದು. ರೋಗಿಗಳಿಗೂ ಸಹ ತಿಳಿಸಿ, ನಮಗೂ ದೊಡ್ಡ ವೈದ್ಯರಿದ್ದಾರೆ. ಅವಿನಾಶಿ ಬೇಹದ್ದಿನ ಸರ್ಜನ್ ಆಗಿದ್ದಾರೆ. ನಾವು ಅವರ ಮಕ್ಕಳಾಗಿದ್ದೇವೆ. ಆದ್ದರಿಂದ ನಾವು 21 ಜನ್ಮಗಳಲ್ಲಿ ನಿರೋಗಿಗಳಾಗುತ್ತೇವೆ. ಆರೋಗ್ಯ ಮಂತ್ರಿಗೂ ಹೋಗಿ ತಿಳಿಸಿ. ಆರೋಗ್ಯವನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ಇಷ್ಟೇಕೆ ತಲೆಕೆಡಿಸಿಕೊಳ್ಳುತ್ತೀರಿ? ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿದ್ದರು. ಸುಖ, ಶಾಂತಿ, ಪವಿತ್ರತೆಯೆಲ್ಲವೂ ಇತ್ತು. ಇಡೀ ಪ್ರಪಂಚದಲ್ಲಿ ನೀವೇ ಎಲ್ಲರ ಕಲ್ಯಾಣ ಮಾಡುವವರಾಗಿದ್ದೀರಿ. ನೀವು ಮಾರ್ಗದರ್ಶಕರಾಗಿದ್ದೀರಲ್ಲವೇ? ಪಾಂಡವ ಸಂಪ್ರದಾಯದವರಾಗಿದ್ದೀರಿ. ಇದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ. ಆಹಾರ ಮಂತ್ರಿಗೂ ಹೋಗಿ ತಿಳಿಸಿ. ಮೊಟ್ಟ ಮೊದಲು ಎಲ್ಲರಿಗಿಂತ ದೊಡ್ಡ ಆಹಾರ ಮಂತ್ರಿ ಶಿವ ತಂದೆಯಾಗಿದ್ದಾರೆ. ಇಷ್ಟು ಆಹಾರ ಕೊಡುತ್ತಾರೆ. ಅದರಿಂದ ಸ್ವರ್ಗದಲ್ಲಿ ಎಂದೂ ಯಾವುದೇ ಕೊರತೆಯೇ ಇರುವುದಿಲ್ಲ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ. ಪೂರ್ಣ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ. ಆದ್ದರಿಂದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳೆಂದು
ಹೇಳುತ್ತಾರೆ. ಆದರೆ ಭಾರತವು ಬಹಳ ಬಡ ರಾಷ್ಟ್ರವಾಗಿದೆ. ಬುದ್ಧಿವಂತರು ಬಂದು ಬುದ್ಧಿವಂತಿಕೆಯನ್ನು ಕಲಿಸುತ್ತಿರುತ್ತಾರೆ ಅಂದಾಗ ಇದೂ ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್. ಒಬ್ಬ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು, ನಿಮ್ಮೊಂದಿಗೆ ತಿನ್ನುವೆನು, ನಿಮ್ಮೊಂದಿಗೆ ಕೇಳುವೆನು. ಇದನ್ನು ಅನುಭವ ಮಾಡಬೇಕಾಗಿದೆ. ಕೆಟ್ಟ ಸಂಘವನ್ನು ಬಿಟ್ಟು ಸತ್ಸಂಗದಲ್ಲಿ ಇರಬೇಕಾಗಿದೆ. ಸೆಕೆಂಡ್ ಪಾಯಿಂಟ್. ಕರ್ಮಗಳ ಲೆಕ್ಕಾಚಾರವನ್ನು ನೆನಪಿನ ಯಾತ್ರೆ ಹಾಗೂ ಕರ್ಮಭೋಗದಿಂದ ಸಮಾಪ್ತಿ ಮಾಡಿ ಸಂಪೂರ್ಣ ಪಾವನರಾಗಬೇಕಾಗಿದೆ. ಸಂಗಮ ಯುಗದಲ್ಲಿ ಸ್ವಯಂ ಅನ್ನು ಸಂಪೂರ್ಣ ವರ್ಗಾವಣೆ ಮಾಡಬೇಕಾಗಿದೆ. ವರದಾನ. ಹೃದಯದಿಂದ ನನ್ನ ಬಾಬಾ ಎಂದು ಹೇಳುತ್ತಾ ಸತ್ಯವಾದ ವ್ಯಾಪಾರ ಮಾಡುವಂತಹ ಬಲಿಹಾರಿ ಅಥವಾ ಮರ್ಜೀವಾ ಭವ. ಹೃದಯದಿಂದ ನನ್ನ ಬಾಬಾ ಎಂದು ಹೇಳುತ್ತಾ ಸತ್ಯವಾಗಿ ವ್ಯಾಪಾರ ಮಾಡುವಂತಹ ಬಲಿಹಾರಿ ಅಥವಾ ಮರ್ಜೀವಾ ಭವ. ವಿವರಣೆ. ಬ್ರಹ್ಮ ಕುಮಾರ ಕುಮಾರಿ ಆಗುವುದು ಎಂದರೆ ಬಲಿಹಾರಿ ಆಗುವುದು. ಯಾವಾಗ ಹೃದಯದಿಂದ ಹೇಳುವಿರಿ ನನ್ನ ಬಾಬಾ, ಆಗ ಬಾಬಾ ಸಹ ಹೇಳುತ್ತಾರೆ, ಮಕ್ಕಳೇ ಎಲ್ಲ ನಿಮ್ಮದು ಎಂದು. ಇಲ್ಲ ಪ್ರವೃತ್ತಿಯಲ್ಲಿರಲಿ, ಇಲ್ಲ ಸೆಂಟರ್ನಲ್ಲಿರಲಿ, ಆದರೆ ಯಾರು ಹೃದಯದಿಂದ ಹೇಳುತ್ತಾರೆ ನನ್ನ ಬಾಬಾ ಎಂದಾಗ ತಂದೆಯು ತನ್ನವರನ್ನಾಗಿ ಮಾಡಿಕೊಂಡರು. ಇದು ಹೃದಯದ ವ್ಯಾಪಾರವಾಗಿದೆ, ಮುಖದ ಸ್ಥೂಲ ವ್ಯಾಪಾರವಲ್ಲ. ಬಲಿಹಾರಿ ಎಂದರೆ ಶ್ರೀಮತದ ಗೆರೆಯ ಒಳಗೆ ಇರುವಂತಹವರು. ಈ ರೀತಿ ಬಲಿಹಾರಿಯಾಗುವವರೇ ಮರ್ಜೀವಾ ಬ್ರಾಹ್ಮಣರಾಗಿದ್ದಾರೆ. ಸ್ಲೋಗನ್. ಒಂದು ವೇಳೆ ನನ್ನದು ಎನ್ನುವ ಶಬ್ದದ ಜೊತೆ ಪ್ರೀತಿ ಇದ್ದಲ್ಲಿ ಅನೇಕ ನನ್ನದು ಎನ್ನುವುದು ಬಾಬಾ ಎನ್ನುವುದರಲ್ಲಿ ಸಮಾವೇಶವಾಗಿ ಬಿಡುವುದು. ಒಂದು ವೇಳೆ ನನ್ನದು ಎನ್ನುವ ಶಬ್ದದ ಜೊತೆ ಪ್ರೀತಿ ಇದ್ದಲ್ಲಿ ಅನೇಕ ನನ್ನದು ಎನ್ನುವುದು ಬಾಬಾ ಎನ್ನುವುದರಲ್ಲಿ ಸಮಾವೇಶವಾಗಿ ಬಿಡುವುದು. ಓಂ ಶಾಂತಿ.